ಗೇಮಲ್ಲಿ ಅಟ್ಯಾಕ್ ಮಾಡ್ಬೇಕಾದ್ರೆ ವಾರ್ ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್. ಹಾಗಂತ ಎದುರಾಳಿನ ಎನಿಮಿ ಥರ ನೋಡೋದಲ್ಲ. ಇನ್ನು ಮುಂದೆ ಒಂದು ಕೆಲಸ ಮಾಡಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಆಡೋದನ್ನ ಕಲೀರಿ. ಜಾಸ್ತಿ ಆದಷ್ಟು ಸ್ಪೋರ್ಟ್ಸ್ ಚಾನಲ್ಗಳನ್ನ ನೋಡಿ, ಗೊತ್ತಾಯ್ತಾ? ಅಂಜಲಿ, ಹೋಗಿ ಮೇಘನ್ ಕರ್ಕೊಂಬಾ, ಪ್ರಾಕ್ಟೀಸ್ ಮಾಡಲಿ. ಬ್ಯಾಡ್ಮಿಂಟನ್ ಕೋರ್ಟಿಗೆ ಬರಕ್ಕೆ ಹೇಳಿ. ಓಕೆ ಸರ್. ಮೇಘ, ಸರ್ ಕರೀತಾ ಇದ್ದಾರೆ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ಗೆ. ನಾನು ಬರಲ್ಲ. ಯಾಕೆ? ಏನಾಯ್ತು? ರಾಜು ಸರ್ ಕಣೆ ಕರೀತಿರೋದು. ನಿನ್ ರಾಜೀವ್ ಸರ್. ಅದು ನನಗೆ ಜ್ವರ ಬರೋ ಹಾಗಿದೆ, ತುಂಬ ಸುಸ್ತಾಗ್ತಿದೆ. ನೀನು ಹೋಗು ಪ್ಲೀಸ್. ಸರಿಮಾ, ನಿನ್ನಿಷ್ಟ. ಆದರೆ ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದೆಯಲ್ಲ. ಜ್ವರ ಸುಸ್ತು ಎಲ್ಲ ಹೇಳಿ ಕೇಳಿ ಬರುತ್ತಾ? ಸಿಂಪ್ಟಮ್ಸ್ ಅಂತೂ ಬರುತ್ತಲ್ವಾ? ಸುಳ್ಳು ಹೇಳ್ತಿಲ್ಲ ತಾನೆ? ನಾನು ಯಾಕೆ ಸುಳ್ಳು ಹೇಳಿ? ಪ್ರಾಕ್ಟೀಸ್ ಮಾಡೋದೇನು ಬೇಡ, ಸುಮ್ಮನೆ ಬಾ. ರಾಜೀವ್ ಸರ್ ಜೊತೆ ಇದ್ದಂಗಾಗತ್ತೆ ಅಲ್ವೇ? ಬೆಳಗ್ಗೆ ಕಾಲೇಜಿಗೆ ಬಂದಾಗ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದೆ. ಈಗೇನಾಯ್ತು ನಿನ್ಗೆ? ನನ್ನ ಬಿಟ್ಬಿಡು, ನನಗೆ ಹುಷಾರಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಸರಿ ಆಯ್ತು, ಮನೆಗೋಗಿ ರೆಸ್ಟ್ ತಗೋ. ಬಾಯ್. ಸರ್, ಅವಳಿಗೆ ಹುಷಾರಿಲ್ವಂತೆ. ಲೈಟಾಗಿ ಜ್ವರ ಇದೆ, ಸುಸ್ತು ಅಂತಲೂ ಹೇಳಿದ್ಲು. ಯಾರು? ನಾನು ಸುಮತಿ ಮಾತಾಡ್ತಾ ಇದ್ದೀನಿ. ಏನು ಫೋನ್ ಮಾಡಿದ್ದು? ನೀವು ನಮ್ಮ ಮನೆಗೆ ಬಂದಾಗ ಗಲಾಟೆ ಆಗಿತ್ತು, ಆದರೆ ಹಿಂದಿನ ಸತ್ಯನೇ ಬೇರೆ. ನೀವು ಮೇಘನ ತಿರಸ್ಕರಿಸಿ ವಾಪಸ್ ಹೊಟ್ಟೋಗ್ಬಿಟ್ರಿ. ಆ ಸತ್ಯನ ನಾನು ನಿಮಗೆ ತಿಳಿಸ್ಬೇಕು. ಪಾಸ್ಟ್ ಈಸ್ ಪಾಸ್ಟ್. ನೌ ಐ ನೀಡ್ ನಾಟ್ ಎನಿ ಎಕ್ಸ್ಪ್ಲನೇಷನ್. ದಯವಿಟ್ಟು ಒಂದು 5 ನಿಮಿಷ ನಾನು ನಿಮ್ಮ ಜೊತೆ ಮಾತಾಡಬೇಕು. ಈ ಸಂಬಂಧನ ಕಳ್ಕೊಬೇಡಿ. ನನಗೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಬೇಕಾಗಿಲ್ಲ. ಡೋಂಟ್ ಕಾಲ್ ಮೀ ಅಗೈನ್. ಅಮ್ಮ ದಯವಿಟ್ಟು. ನನಗೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಬೇಕಾಗಿಲ್ಲ ಅಂತ ಇದ್ರಿ? ಯಾರ ಜೊತೆ ಮಾತಾಡ್ತಾ ಇದ್ರಿ? ಅದು ಅವ್ರ ಕಣೆ. ಅವರು ಅಂದರೆ ಯಾರು? ಹಳೆ ರಿಲೇಷನ್ನು. ಒಂದ್ಸಲ ಅವ್ರ ಮನೆ ಫಂಕ್ಷನಿಗೆ ಹೋಗಿದ್ದೆ, ನನ್ನ ಚೆನ್ನಾಗಿ ಟ್ರೀಟೇ ಮಾಡಿಲ್ಲ ಅವರು. ಈಗ ಪುನಃ ಫಂಕ್ಷನ್ ಅಂತ ಕರೀತಾ ಇದ್ದಾರೆ, ಅದಕ್ಕೆ ಹಂಗೆ ಮಾತಾಡಿದೆ. ಐ ವಿಲ್ ನಾಟ್ ಗೋ. ಹೌದಾ? ಸರಿ.
ನಾನೇ ಗೆದ್ದಿದ್ದು. ಈ ಮಯೂರಿ ಹತ್ರ ಇದೆಲ್ಲ ನಡೆಯಲ್ಲ. ಇನ್ಮೇಲಾದ್ರೂ ಕಾಲೇಜಿಗೆ ಬಂದ್ಯ ಪುಟ್ಟ ಹೋದ್ಯ ಪುಟ್ಟ ಅಷ್ಟರಲ್ಲೇ ಇರು. ಇವಳ ತಂಟೆಗೇನಾದ್ರೂ ಬಂದ್ರೆ ಶನಿ ಹೆಗ್ಲೇ ಇರ್ದ ಅಂತಾನೆ ಅರ್ಥ. ಬಿ ಇನ್ ಯೋರ್ ಲಿಮಿಟ್ಸ್. ಹೆಂಗೆ ಇಟ್ಕೊಂಡಿದ್ದು? ಯಾರೋ ಮಗ, ಏನೋ ಇದು, ನಿನ್ನೊಂದೇ ಆಟ ಆಡಿಸ್ಬಿಟ್ಲಲ್ಲೋ. ಥ್ಯಾಂಕ್ಸ್ ಬ್ರಹ್ಮ. ನಾನು ಹುಡುಗಿ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ ಇವಳು ಪಕ್ಕ ಅದೇ ಥರ ಇದ್ದಾಳೆ. ಈ ರಾಹುಲ್ಗೆ ಸರಿಯಾದ ಜೋಡಿ. ಮದುವೆ ಅಂತ ಆದರೆ ಇಂಥ ಕೊಬ್ಬಿರೋ ಹುಡುಗಿನೇ ಮದುವೆ ಆಗಬೇಕು. ಫಿಕ್ಸು ಬ್ರಹ್ಮ, ನಾನು ಈ ಮಯೂರಿಗೆ ಫಿಕ್ಸ್. ನೀನು ಮದುವೆ ಡೇಟ್ ಫಿಕ್ಸ್ ಮಾಡೋ ದೇವ್ರೆ. ಮದುವೆ ಅಂತ ಆದರೆ ಈ ಮಯೂರಿನೇ. ಏನು ಒಬ್ಬೊಬ್ಬನೇ ನೆಗ್ತಾ ಇದೆಯಲ್ಲೋ? ಏನಿಲ್ಲ, ಬನ್ರ ಕೊಡ. ವಿಶ್ವನಾಥ್, ನನಗೆ ನಿಮ್ಮನೆ ಸಂಬಂಧ ಬೇಡ. ಮೇಘ ನಮ್ಮನೆ ಸೊಸೆ ಆಗಲ್ಲ. ಇಲ್ಲ ಸಾರಿ ಸರ್, ಇವತ್ತು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಇವತ್ತು ಸಂಜೆ ನಾವು ವಿಶ್ವನಾಥ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ 5 ಗಂಟೆಗೆ. ಹಾಂ ಹೌದು, ನಮ್ಮ ರಾಹುಲ್ಗೆ ಹೆಣ್ಣೋಡೋ ಶಾಸ್ತ್ರ ಇದೆ. ಹಾಂ ನಮ್ಮ ತಾಯಿಯವ್ರು ನೋಡಿರೋ ಸಂಬಂಧ. ಹಾಂ ಓಕೆ, ನಾಳೆ ಸಿಗ್ತೀನಿ ಸರ್. ಸರಿ, ಬಾಯ್. ರೀ, ರಾಹುಲ್ ಬಂದ್ಬಿಟ್ರೆ ಹೊರಡೋದೆ ವಿಶ್ವನಾಥ್ ಅವ್ರ ಮನೆಗೆ. ಸರಿ, ನೀನು ರೆಡಿ ಆಗೋ. ಅಮ್ಮನ ಕಸ ಏನು ಕೇಳ್ತೀನಿ. ಆಯ್ತು. ಅಮ್ಮ, ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಏನಾಯ್ತು? ನೀನು 1 ನಿಮಿಷ ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರು ನನಗಂತೂ ಸಮಾಧಾನ ಇರಲ್ಲ. ಯಾಕೆ ಹುಷಾರಿಲ್ವೇನಮ್ಮ? ನಥಿಂಗ್, ಐ ಆಮ್ ಆಲ್ ರೈಟ್. ಇಲ್ಲದೆ ಇರೋ ಕಾಯಿಲೆನೆಲ್ಲ ಕರಿಬೇಡ. ಮತ್ತೆ ಡಲ್ ಆಗಿದೆಯಾ? ಅಜ್ಜಿ. ಓಹ್, ಬಂದೆ ರಾಹುಲ್, ಬೇಗ ರೆಡಿ ಆಗಪ್ಪ, ಹೋಗೋಣ, ಲೇಟ್ ಆಗುತ್ತೆ. ಹಾಂ ಅಜ್ಜಿ, ಈಗಾಗಲೇ ಹೇಳಿದ್ದೀನಿ, ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ. ಮದುವೆ ಅಂತ ನೀನು ಅನೌನ್ಸ್ ಮಾಡೋಗಿಲ್ಲ, ನಾನು ಮಾಡಬೇಕು. ಹುಡುಗಿ ಹಿಡ್ಸಿದ್ರೆ ಫೈನ್, ಇಲ್ಲ ಅಂದರೆ ನನ್ನ ಮೇಲೆ ಪ್ರೆಷರ್ ಹಾಕ್ಬಾರ್ದು. ಆಯ್ತು, ನಡಿಯೋ. ಏನು ಮೌನ ಬರುತ್ತಾನಾ? ನೋ, ಐ ಆಮ್ ರಿಲ್ಯಾಕ್ಸಿಂಗ್. ಯು ಗೋ. ಅಮ್ಮ, ಹೊರಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತೀನಮ್ಮ. ಐ ಹ್ಯಾವ್ ಟು ಎಸ್ಕೇಪ್. ಇಲ್ದೇ ಇದ್ರೆ ಈ ಮನೇಲಿ ವ್ಯಾಲ್ಯೂ ಹೊರಟೋಗುತ್ತೆ. ನನ್ನ ಮನೇಲಿ ನಾನೇ ವಾಚ್ಮ್ಯಾನ್ ಥರ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ವಿಶ್ವನಾಥ್ ಮನೆಗೆ ಹೋಗೋ ಹಾಗಿಲ್ಲ. ಇವ್ರಿಗೆ ಯಾಕೆ ಹೋಗೋ ಹಾಗಿಲ್ಲ ಅಂತ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ತಪ್ಪಿಸ್ಕೋಬೇಕು, ಟೈಮ್ ಇಲ್ಲ. 3 ಗ್ರಹಗಳು ರೆಡಿಯಾಗಿ ಬಂದು ಬಿಡ್ತಾವೆ.
ನನಗೆ ನಿಮ್ಮನೆ ಸಂಬಂಧ ಬೇಡ. ಮೇಘ ನಮ್ಮನೆ ಸೊಸೆ ಆಗಲ್ಲ. ರೀ, ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ನೀವು ಹೇಳ್ತಾ ಇದ್ರಿ ಮಯೂರಿ ಈ ಮನೆಗೊಂದು ಸಮಸ್ಯೆ ಅಂತ. ಕೊನೆಗೂ ಅವಳು ಈ ಮನೆಗೆ ಸಮಸ್ಯೆಯಾಗಿ ಉಳಿದ್ಬಿಟ್ಲು. ಇಲ್ಲ ಸುಮತಿ, ಮಯೂರಿ ನನ್ಗೆ ಯಾವತ್ತೂ ಸಮಸ್ಯೆ ಅಂತ ಆಗೇ ಇಲ್ಲ. ನಾನು ನೋವು ತಿಂತಾ ಇದ್ದೀನಿ ನಿಜ, ಆದರೆ ಅದಕ್ಕೆ ಕಾರಣ ಮೇಘ ಆಗಲಿ ಮಯೂರಿ ಆಗಲಿ ಅಲ್ಲ, ಸಮಸ್ಯೆಗಳು. ನನ್ನ ಸಮಸ್ಯೆಗಳನ್ನು ನಾನೇ ಸೃಷ್ಟಿ ಮಾಡಿಕೊಂಡೆ ಅಂತ ಅನಿಸ್ತಾ ಇದೆ. ನನ್ನಿಂದ ಬೇರೆಯವರಿಗೆ ಶಿಕ್ಷೆ ಆಗ್ತಿದೆ ಸುಮತಿ. ಮೇಘನಿಗೆ ಮದುವೆ ಮಾಡೋಣ ಅಂತ ಹೇಳಿ ಅವಳಿಗೆ ಶಿಕ್ಷೆ ಕೊಟ್ಟೆ. ಆದರೆ ತ್ರಿಪುರ ಸುಂದರಿಯವರು ಮದುವೆ ನಿಲ್ಲಿಸಿ ಶಿಕ್ಷೆ ಕೊಟ್ಟುಬಿಟ್ರು. ಮಾಡದೇ ಇರೋ ತಪ್ಪಿಗೆ ಮೇಘ ಎರಡೆರಡು ಶಿಕ್ಷೆಗಳನ್ನು ಒಟ್ಟಿಗೆ ಅನುಭವಿಸ್ತಾ ಇದ್ರೆ ಆ ಎಳೆ ಮನಸ್ಸಿಗೆ ಏನಾಗ್ಬಿಡ ಸುಮತಿ. ಮನೆಯವರ ಶಿಕ್ಷೆ ಸಾಲದು ಅಂತ ಊರ್ನೂರು ಶಿಕ್ಷೆ ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾ. ತ್ರಿಪುರ ಸುಂದರಿ ಸೊಸೆ ಆಗ್ತಿದ್ದಾಳೆ ಅಂತ ಊರ್ನೂರಿಗೆ ಗೊತ್ತು. ಈಗ ಅನುಮಾನಗಳು ಹುಟ್ಟುಕೊಳ್ಳುತ್ತೆ, ಬಾಯಿಗೆ ಬಂದ ಹಾಗೆ ಮಾತುಗಳು ಬರುತ್ತೆ ಮದುವೆ ನಿಂತಿದ್ದಕ್ಕೆ. ವಿಶ್ವನಾಥ್ ಅವ್ರದ್ದು ಮರ್ಯಾದಸ್ತು ಕುಟುಂಬ, ಆದರೂ ಮದುವೆ ಯಾಕೆ ಬರೋದು ಬಿತ್ತು ಅನ್ನೋ ಪ್ರಶ್ನೆ ಹೇಳುತ್ತೆ. ಉತ್ತರಗಳಿಲ್ಲ. ನಾನೇ ಕಂಗಾಲಾಗಿರೋವಾಗ ಇನ್ನು ನನ್ನ ಮಗಳನ್ನ ನಾನು ಹೇಗೆ ಕಾಪಾಡಲಿ? ರೀ, ನೀವೇನು ತಲೆ ಕೆಡಿಸ್ಕೋಬೇಡಿ. ದೇವರಿದ್ದಾನೆ, ಅವನು ಕಾಪಾಡ್ತಾನೆ. ಅದೊಂದೇ ಸದ್ಯದ ಭರವಸೆ ನನಗೆ. ಅವನ ಮೇಲೆ ಭಾರ ಹಾಕುತ್ತಿದೆ. ಮುಂದೆ ಏನು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಸಮಸ್ಯೆ ಎಲ್ಲಿ ಉದ್ಭವ ಆಯಿತೋ ಪರಿಹಾರನ್ನು ಅಲ್ಲೇ ಹುಡುಕಬೇಕು ಸುಮತಿ. ತ್ರಿಪುರ ಸುಂದರಿ ಅವರ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆ ಕೆಲಸ ಮಾತ್ರ ಈಗ ಮಾಡಬೇಡಿ. ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಸಿಕ್ಕಾಪಟ್ಟೆ ಸಿಟ್ಟಿನಲ್ಲಿದ್ದಾರೆ. ಕೋಪದಲ್ಲಿರುವಾಗ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. 2 ದಿವಸ ಕಳೀಲಿ, ಅವ್ರ ಕೋಪ ತಣ್ಣಗಾದ್ಮೇಲೆ ನಾವಿಬ್ಬರು ಹೋಗಿ ಮಾತಾಡ್ಕೊಂಡು ಬರೋಣ, ಎಲ್ಲ ಸರಿ ಹೋಗುತ್ತೆ. ನಿನಗೆ ನಿಜವಾಗ್ಲೂ ನಂಬಿಕೆ ಇದೆಯಾ? ಜಯಂತ ಮಯೂರಿ ವಿಷಯದಲ್ಲೂ ನಂಬಿಕೆ ಇತ್ತು, ಇಲ್ಲೂ ನಂಬಿಕೆ ಇದೆ. ಏನು ಮಾಡಲಿ ನಾನೀಗ? ಪ್ರೆಸ್ಟೀಜ್ ಪ್ರಶ್ನೆ ಆಗಿಬಿಟ್ಟಿದೆ. ನಾನು ಹುಡುಕಿದ ಸಂಬಂಧ ಈ ಥರದ್ದು ಅಂತ ಮನೇಲಿ ಗೊತ್ತಾದರೆ ವೇರ್ ಕ್ಯಾನ್ ಐ ಗೋ? ಪ್ಲೀಸ್ ಹೆಲ್ಪ್ ಮೀ. ಅಜ್ಜಿ ಯಾಕೆ ಇಲ್ಲಿ ಬಂದು ಕೂತಿದ್ದಾರೆ? ಏನೋ ಚಿಂತೆ ಮಾಡ್ತಾ ಇದ್ದಾರಲ್ಲ. ಹೀಗೆಲ್ಲ ಇಲ್ಲಿ ಬಂದು ಕೂರೋರಲ್ವಲ್ಲ ಅಜ್ಜಿ? ಏನಾಗಿದೆ ಇವರಿಗೆ?
ತ್ರಿಪುರ ಸುಂದರಂ ಅವರಿಗೆ ನಮಸ್ಕಾರ. ಏನು ಇಲ್ಲಿ ಕೂತಿದ್ದೀರಾ? ದೇವಸ್ಥಾನ ನಿಂದ ನಾನು ಇಲ್ಲಿ ಕೂತ್ಕೊಂಡ್ರೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಹಾಗಲ್ಲ, ನೀವು ಯಾವಾಗ ಇಲ್ಲಿ ಕೂರ್ತಿರ್ಲಿಲ್ವಲ್ಲ, ಅದಕ್ಕಾಗಿ ಕೇಳಿದೆ. ಹೌದು, ಕೂರೋಳಲ್ಲ, ಇಲ್ಲಿ ಕೂತು ನಿಗ್ಗೊಂಡು ಹುಡುಕ್ತಾ ಇದ್ದೀನಿ. ಊರವ್ರ ಸುದ್ದಿ ಎಲ್ಲ ಬೇಕು ನಿನಗೆ. ನಿನ್ನ ಮನೆ ದೋಸೆ ಸೀದ್ ಹೋಗಿದೆ, ಫಸ್ಟ್ ಅದನ್ನ ನೋಡು. ಗೆಟ್ ಔಟ್. ಏನಿನ್ನು ಇಲ್ಲೇ ನಿಂತಿದೀಯಾ? ಮೊದಲು ಜಾಗ ಖಾಲಿ ಮಾಡು, ಹೋಗು. ಏನೋ ಪ್ರಾಬ್ಲಮ್ ಆಗಿದೆ ಅಜ್ಜಿಗೆ. ಅಪ್ಪಂಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ. ಬೇಡ ಬೇಡ, ಈಗಲೇ ಬೇಡ, ಮೊದಲು ಅಜ್ಜಿ ಹತ್ರ ಮಾತಾಡೋಣ. ಹುಡುಕಿ ಸಾಕಾಗೋಯ್ತು ಶಾಂತಿ. ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದೋ ಈ ಅಮ್ಮ? 5 ಗಂಟೆಗೆಲ್ಲ ಹುಡುಗಿ ನೋಡಕ್ಕೆ ಹೋಗ್ಬೇಕು ಅಂತ ಹೇಳಿದವರು ಅವರೇ ಮನೇಲಿ ಇಲ್ವಲ್ಲ ರೀ? ಎಲ್ಲಿಗೆ ಹೋಗಿರ್ಬೋದು? ಎಷ್ಟು ತಾಯ್ತು ಗೊತ್ತಾ ಅವ್ರ ಮನೇಲಿಂದೆ? ಬರೀ ಟೆನ್ಷನ್ ಕೊಡೋದೇ ಆಗುತ್ತೆ ಅಜ್ಜಿ. ಎಲ್ಲರೂ ಹೋಗ್ಬೇಕಿದ್ರೆ ಹೇಳ್ಬಿಟ್ಟು ಹೋಗೋರು, ಇವತ್ತು ಯಾಕೆ ಈ ಥರ ಮಾಡಿದ್ರು? ಏನಾಗಿರ್ಬೋದು ಅಜ್ಜಿಗೆ? ನಾವು ಯಾರಿಗೂ ಹೇಳ್ದೆ ಹೋಗಂಥದ್ದು ಏನಾಗಿರುತ್ತೆ? ರೂಮಲ್ಲಿ ಮಲಗಿದ್ದಾರೆ ಅಂತ ನೋಡಿದ್ರೆ 1000 ಸಲ ಇಡೀ ಮನೆ ನೋಡಿದೆ ಕಣೋ, ಎಲ್ಲೂ ಇಲ್ಲ ಅವರು. ಇರಮ್ಮ, ಫೋನ್ ಮಾಡಿ ನೋಡ್ತೀನಿ. ಅರೆ ರಾಹುಲ್, ಫೋನ್ ಇಲ್ಲೇ ರಿಂಗ್ ಆಗ್ತಿದೆ ಕಣ. ಅಮ್ಮನ ಫೋನ್ ಇಲ್ಲೇ ಇದೆ. ಎಲ್ಲೋದ್ರು ಮತ್ತೆ? ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಹೇಳಿದ್ರು ಅವರೇ ಮನೇಲಿಲ್ಲ ಅಂದರೆ ಎಲ್ಲೋದ್ರು? ಯಾಕೆ ಹೀಗಾಯ್ತು? ಗುಡ್ ಈವ್ನಿಂಗ್.